ಸರ್, ಮೈಸೂರಲ್ಲಿ ಕನಕದಾಸ ಜಯಂತಿನ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 538ನೇ ಕನಕ ಜಯಂತ್ಯೋತ್ಸವ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನಲ್ಲಿ ಕಳೆದ 40 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಇನ್ನು ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ಬಾರಿನೂ ಕೂಡ ಹಲವಾರು ಟ್ಯಾಬ್ಲೋಗಳು, ಅದರಲ್ಲಿ ಸರ್ಕಾರದ ಗ್ಯಾರಂಟಿ ಟ್ಯಾಬ್ಲೋ, ಸಂಗೊಳ್ಳಿ ರಾಯಣ್ಣ ಟ್ಯಾಬ್ಲೋ, ಕನಕದಾಸ ಟ್ಯಾಬ್ಲೋ, ಆಲಂಬಾಡಿ ಜುಂಜೇಗೌಡ ಮಹದೇಶ್ವರ ದೇವಸ್ಥಾನನ ನಿರ್ಮಾತರು ಅವ್ರದ ಮತ್ತೆ ನಮ್ಮ ಅಕ್ಕಬುಕ್ಕರದು ಟ್ಯಾಬ್ಲೋಗಳೆಲ್ಲ ಬರ್ತಾ ಇದಾವೆ. ಇವೆಲ್ಲ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. 1.5 2 ಕಿಲೋಮೀಟರ್ ಮೆರವಣಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಹಲವಾರು ಜನಪದ ಕಲಾ ತಂಡಗಳ ಮ್ಯೂಸಿಕ್ ಇರ್ತವೆ, ಹಾಗೂ ಸ್ಪೆಷಲ್ ಬ್ಯಾಂಡ್ಗಳೆಲ್ಲ ಇರ್ತವೆ, ಡಿಜೆ ಕೂಡ ಇರುತ್ತೆ. ಎಲ್ಲರೂ ಕೂಡ ಸಂತೋಷವಾಗಿ ನೃತ್ಯ ಮಾಡಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ಬೋದು. ಎಲ್ಲ ಯುವಕರು ಯುವತಿಯರು ಕೂಡ ಬರಲಿ. ಹಾಗೆ ಕನಕದಾಸ ಸಂದೇಶವನ್ನ ಎಲ್ಲ ಕಡೆ ಪಸರಿಸ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸಗಳು ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಕನಕ ಜಯಂತ್ಯೋತ್ಸವದ ಮೆರವಣಿಗೆ ನಾಳೆ ಭಾಗವಹಿಸಬೇಕು ಅಂತೇಳಿ ಎಲ್ಲ ಜನತೆಯಲ್ಲಿ, ಎಲ್ಲ ಧರ್ಮೀಯರಲ್ಲಿ, ಎಲ್ಲ ಜನಾಂಗದಲ್ಲೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಕಾರ್ಯಕ್ರಮ ಯಶಸ್ವಿ ಮಾಡಿಸಿ.